ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಾನು ಇವತ್ತು ಯಾವೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ, ನಾಳೆ ಮಕರ ಸಂಕ್ರಾಂತಿ ಇರೋದ್ರಿಂದ ನಾವು ಯಾವ ಮಂತ್ರನ ಪಠಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಆರ್ಘ್ಯ ಕೊಡೋ ಅಂಥದ್ದು ಪದ್ಧತಿ ಎಲ್ಲ ಕಡೆ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಆರ್ಘ್ಯ ಕೊಡ್ತಾರೆ, ಕೆಲವೊಂದು ಮನೆಗಳಲ್ಲಿ ಪದ್ಧತಿಗಳು ಗೊತ್ತಿಲ್ಲ ಅಂತ ಸುಮ್ಮನೆ ಇರ್ತಾರೆ. ಅಂಥವ್ರು ನೀವು ನಾನು ಸರಳವಾಗಿ ಹೇಳ್ಕೊಡೋ ಅಂಥದ್ದನ್ನ ನೀವು ಮಾಡಿದ್ದೆ ಆದರೆ ಆರ್ಘ್ಯ ಕೊಟ್ಟ ರೀತಿಲೇ ಆಗುತ್ತೆ. ಅದನ್ನು ನಿಮಗೆ ಶಾಸ್ತ್ರಬದ್ಧವಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನೀವು ಈ ರೀತಿನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆರ್ಘ್ಯ ಕೊಟ್ಟಷ್ಟೇ ಖುಷಿಯಾಗುತ್ತೆ. ಮತ್ತು ಸೂರ್ಯನಾರಾಯಣನ ಕೃಪೆ ನಿಮಗೆ ಖಂಡಿತವಾಗ್ಲೂ ತಲುಪುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಅನ್ನೋದು ಯಾರಿಗೆ ಕಾಡ್ತಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ತಂತ್ರನ ನೀವು ಮಾಡ್ಕೊಬೋದು. ಏನೂ ಮಾಡಬೇಕಾಗಿಲ್ಲ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕಾಗುತ್ತೆ. ಎದ್ದಿದ ನಂತರ ನೀವು ಅಂದರೆ ಒಂದು 5 ಗಂಟೆ ಒಳಗಡೆ ಎಲ್ಲ ಎದ್ದು ಬೇಗ ಸ್ನಾನನ ಮಾಡಿ ಮುಗಿಸಿ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ತಾಮ್ರದ ಚೊಂಬನ್ನ ತೊಗೊಬೇಕಾಗುತ್ತೆ. ಆ ತಾಮ್ರದ ಚೊಂಬಿನ ಒಳಗಡೆ ನೀವು ಶುದ್ಧವಾದದ್ದು ನೀರನ್ನು ನೀವು ತೊಗೊಬೇಕಾಗುತ್ತೆ. ಟ್ಯಾಪಿಂದಲೇ ನೀರನ್ನು ಹಿಡ್ಕೊಳ್ಳಿ. ನೀರನ್ನು ನೀವು ಹಿಡ್ಕೊಂಡಾದ್ಮೇಲೆ ಅದನ್ನು ನೀವು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಗಣೇಶಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಕೆಂಪು ಮಂತ್ರಾಕ್ಷತೆನ ಹಾಕಿ. ಆ ಕೆಂಪು ಮಂತ್ರಾಕ್ಷತೆ ಹಾಕಾದ್ಮೇಲೆ ಕೆಂಪು ಕುಂಕುಮನ ಹಾಕಿ. ಅಕಸ್ಮಾತ್ ರಕ್ತಚಂದನ ಅನ್ನೋದು ನಿಮ್ಮ ಮನೆಯಲ್ಲಿದ್ದರೆ, ಪೌಡ್ರ್ ಇದ್ದರೆ ಆ ಪೌಡ್ರನ್ನ ನೀವು ಅದಕ್ಕೆ ಬೆರೆಸಿ. ಇಲ್ಲ ಅಂತಂದರೆ ಅಕಸ್ಮಾತ್ ರಕ್ತಚಂದನ ಚಕ್ಕೆ ಇದ್ದರೆ ಅದನ್ನು ತೆಗೆದುಬಿಟ್ಟು ಬೇಕಾದರೆ ಅದನ್ನು ನೀರಿಗೆ ಬೆರೆಸ್ತಾರೆ. ಅಕಸ್ಮಾತ್ ಇಲ್ಲ ಅಂತಂದರೆ ಕೆಂಪು ಕುಂಕುಮ ಇರುತ್ತಲ್ಲ, ಆ ಕೆಂಪು ಕುಂಕುಮನ ನೀವು ಅದಕ್ಕೆ ಬೆರೆಸಿ ಕೆಂಪು ಹೂವು ಅಂದರೆ ಗುಲಾಬಿ ಇರ್ಬೋದು, ದಾಸವಾಳ ಹೂವು ಇರ್ಬೋದು, ಬಟಾನ್ಸ್ ಹೂವು ಇರ್ಬೋದು, ಒಟ್ಟಿನಲ್ಲಿ ಯಾವುದೇ ಹೂವು ಆದ್ರೂ ಕೆಂಪು ಕಲರಿಂದ ಕೂಡಿರೋ ಅಂಥ ಹೂವನ್ನ ನೀವು ಆ ಚೊಂಬಿಗೆ ಹಾಕ್ಬಿಟ್ಟು ಸೂರ್ಯ ಉದಯ ಆಗ್ತಿರೋ ಅಂಥ ಕಡೆ ನೀವು ಮುಖ ಮಾಡಿಕೊಂಡು ನಿಂತ್ಕೊಂಡು ನೋಡಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಲ್ಲ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಆ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕೆಲವೊಂದು ಮಂತ್ರಗಳನ್ನ ಉಚ್ಚಾರಣೆ ಮಾಡುವಾಗ ಕಷ್ಟ ಆಗ್ಬೋದು. ಅದಕ್ಕೋಸ್ಕರನೇ ನೀವು ನೋಡಿಕೊಂಡು ನೀವು ಹೇಳ್ಕೊಡಿ. ನೋಡಿ, ನಾನು ಅದನ್ನು ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ ಆ ಮಂತ್ರ. ಯಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶಿ ಜಗತ್ಪತತೆ. ಇಲ್ಲಿಂದ ಆ ಮಂತ್ರ ಪ್ರಾರಂಭ ಆಗುತ್ತೆ. ನೋಡಿ, ಕಾಣಿಸ್ತಿದೆಯಾ? ನೋಡಿ, ಇಲ್ಲಿಂದ ಪ್ರಾರಂಭ ಆದಮೇಲೆ ನಂತರ ನೋಡಿ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿಂದ ಮತ್ತೆ ನೀವು ಹೇಳ್ಕೊಬೇಕಾಗುತ್ತೆ ಮಂತ್ರನ. ನೋಡಿ, ಇಲ್ಲಿಂದ ನೀವು ಹೇಳ್ಕೊಂಡು ನೋಡಿ, ಪ್ರತಿಯೊಂದನ್ನು ನೀವು ಹೇಳ್ಕೊಂಡಾದ್ಮೇಲೆ ಇಲ್ಲಿ ಸೂರ್ಯಂದು ನಾಮಾವಳಿಗಳನ್ನ ನೋಡಿ, ಇದು ಸೂರ್ಯಂದು ನಾಮಾವಳಿಗಳು ಕೂಡ ಇಲ್ಲಿ ಬರ್ದಾಕಿ ಇದೆ. ಅದನ್ನು ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಆ ಸೂರ್ಯ ನಾಮಾವಳಿಗಳು ಈ ರೀತಿ ಇದೆ. ನೋಡಿ, ಓಂ ಮಿತ್ರಾಯ ನಮಃ, ಓಂ ರವೆಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರಿಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಆಮೇಲೆ ನೀವು ಹೇಳ್ಕೊಬೇಕಾಗಿರೋದು ಓಂ ಆರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ, ಓಂ ಅಂತ ನೀವು ಹೇಳ್ಕೊಂಡು ನೋಡಿ, ಆಮೇಲೆ ನಾರಾಯಣಾಯ ನಮಃ ಅಂತ ಹೇಳಿ, ಆಮೇಲೆ ನೀವು ಇಲ್ಲಿ ಆದಿತ್ಯಾಸ ನಮಸ್ಕಾರಂ ಯೇ ಕುರ್ವಾಂತಿ ದಿನೇ ದಿನೇ ಜನ್ಮಾಂತರ ಸಹಸ್ರೇಶು ದಾರಿದ್ರ್ಯಂ ನೋಪಜಾಯತೆ ಅಂತ ನೀವು ಹೇಳ್ಕೊಬೇಕಾಗತ್ತೆ. ಅಕಸ್ಮಾತು
ನಿಮಗೆ ಇಷ್ಟನ್ನಾದ್ರೂ ನಿಮ್ಗೆ ಹೇಳ್ಕೊಳಕ್ಕಾಗಲಿಲ್ಲ, ಮಂತ್ರ ನಮಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ಸೂರ್ಯನಾರಾಯಣಂದು 13 ನಾಮಾವಳಿಗಳಿದೆಯಲ್ಲ ಅದನ್ನು ನೀವು ಹೇಳ್ಕೊಬೋದು. ಈ ರೀತಿ ನೀವು ಹೇಳ್ಕೊಂಡಿದ್ದ ನಂತರ ನೀವು ಆ ಸೂರ್ಯನ ನೋಡ್ತಾ 3 ಸಾರಿ ನೀರನ್ನು ಸುರಿದ್ರೆ ಸಾಕು, ಸೂರ್ಯನಾರಾಯಣ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರೂ ನೀವು ನಾಳೆ ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೇಲಿ ಏನಾದ್ರೂ ಗೋಧಿ ಇದ್ದರೆ ಅಥವಾ ಬೆಲ್ಲ ಇದ್ದರೆ, ಕಪ್ಪು ಎಳ್ಳಿದ್ರೆ ಅದನ್ನು ನೀವು ದಾನವಾಗಿ ಕೊಡ್ಬೋದು. ಅದರಲ್ಲೂ ನೀವು ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಗಂಟು ಕಟ್ಟಿ, ಅಂದರೆ ಗೋಧಿನ ನೀವು ಮನೆಯಲ್ಲಿ ಒಂದು ತಾಮ್ರದ ತಟ್ಟೆ ಇದ್ದರೆ ಆ ತಟ್ಟೆಗೆ ನೀವು ಕೆಂಪು ಬಟ್ಟೆನ ಹಾಕಿ ಅದ್ರ ಮೇಲೆ ನೀವು ನಿಮ್ಮ ಮನೆಯಲ್ಲಿರೋವಂಥ ಗೋಧಿ, ಶುದ್ಧವಾಗಿರೋವಂಥ ಗೋಧಿನ ನೀವು ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ನೀವು ಎಳ್ಳಿಂದು ಕಪ್ಪು ಎಳ್ಳಿರುತ್ತಲ್ಲ ಆ ಕಪ್ಪು ಎಳ್ಳನ್ನು ನೀವು ಅದನ್ನು ಸಹ ಒಂದು ಪಾಕೆಟ್ನಲ್ಲಿ ಕಟ್ಟಿ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೆಲ್ಲ ಇದ್ದರೆ ಬೆಲ್ಲನೂ ಸಹ ಸಪ್ರೇಟಾಗಿ ಕಟ್ಟಿ, ಅದಾದಮೇಲೆ ತೊಗರಿಬೇಳೆ ಇದ್ದರೆ ತೊಗರಿಬೇಳೆ, ಅಥವಾ ನಿಮ್ಮ ಮನೇಲಿ ಹೆಸ್ರು ಕಾಳು ಇದ್ದರೆ ಅಥವಾ ಹೆಸ್ರು ಬೇಳೆ ಇದ್ದರೆ ಅದನ್ನು ಸಹ ನೀವು ಗಂಟಿಕ್ಕಿ ಕಟ್ಟಿ ಅದನ್ನು ನೀವು ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿರ್ಬೋದು, ಇಲ್ಲ ಶನಿ ದೇವಸ್ಥಾನ ಇರ್ಬೋದು, ನವಗ್ರಹಗಳಿರೋಂಥ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ವರ್ಷದಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳನ್ನೋದು ಕಾಡೋದಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆ ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ಕೊಡ್ತೀನಿ ಅನ್ನುವಾಗ ಹಾಗೇ ಕೊಡಬಾರ್ದು. ದಕ್ಷಿಣೆ ಅಂತ ಸುಮಾರು ನಿಮಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು 11 ರೂಪಾಯಿನ ಇಟ್ಟು ನೀವು ಬ್ರಾಹ್ಮಣರಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಈ ವರ್ಷ ಪೂರ್ತಿ ಯಾವುದೇ ರೀತಿ ಗ್ರಹ ದೋಷಗಳೇನಾದರೂ ಇದ್ದರೆ, ಸಾಡೆ ಸಾತಿ ದೋಷಗಳಿದ್ದರೆ, ಅಪಮೃತ್ಯು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ನಾಳೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಹಿನ ಹಂಚಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಆ ರೀತಿ ನೀವು ನಾಳೆ ಒಳ್ಳೆಯದನ್ನೇ ಮಾತಾಡಿ, ಯಾವಾಗಲೂ ನಿಮಗೆ ವರ್ಷ ಪೂರ್ತಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾಳೆ ಕಬ್ಬು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಆ ಕಬ್ಬು ಸಿಕ್ಕಿದಾಗ ನೀವು ಹಸುವಿಗೆ ತಿನ್ನಿಸೋದನ್ನ ಮರಿಬೇಡಿ. ಅಟ್ಲೀಸ್ಟ್ ಒಂದು ಕಬ್ಬು ಅಂತ ತಗೊಳ್ತೀರಾ, ನೀವು ಕಟ್ಟಿ ಕೊಡ್ತೀನಿ ಅನ್ನುವಾಗ ಹಾಗೇ ಕೊಡಬಾರ್ದು. ದಕ್ಷಿಣೆ ಅಂತ ಸುಮಾರು ನಿಮಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು 11 ರೂಪಾಯಿನ ಇಟ್ಟು ನೀವು ಬ್ರಾಹ್ಮಣರಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಈ ವರ್ಷ ಪೂರ್ತಿ ಯಾವುದೇ ರೀತಿ ಗ್ರಹ ದೋಷಗಳೇನಾದರೂ ಇದ್ದರೆ, ಸಾಡೆ ಸಾತಿ ದೋಷಗಳಿದ್ದರೆ, ಅಪಮೃತ್ಯು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆ ದೋಷಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ನಾಳೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಹಿನ ಹಂಚಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಆ ರೀತಿ ನೀವು ನಾಳೆ ಒಳ್ಳೆಯದನ್ನೇ ಮಾತಾಡಿ, ಯಾವಾಗಲೂ ನಿಮಗೆ ವರ್ಷ ಪೂರ್ತಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾಳೆ ಕಬ್ಬು ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಆ ಕಬ್ಬು ಸಿಕ್ಕಿದಾಗ ನೀವು ಹಸುವಿಗೆ ತಿನ್ನಿಸೋದನ್ನ ಮರಿಬೇಡಿ. ಅಟ್ಲೀಸ್ಟ್ ಒಂದು ಕಬ್ಬು ಅಂತ ತಗೊಳ್ತೀರಾ, ಅದರಲ್ಲಿ ಒಂದು 4 ತುಂಡಾದರೂ ಇರುತ್ತೆ. ಆ 4 ತುಂಡಲ್ಲಿ ಒಂದು ತುಂಡಾದರೂ ನೀವು ಹಸುವಿಗೆ ತಿನ್ನಿಸಿ. ಆ ಹಸುವಿಗೆ ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಮಂತ್ರದ್ದು ಫೋಟೋ ಕೂಡ ಹಾಕಿರ್ತೀನಿ, ದಯವಿಟ್ಟು ಓದ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.